ನೋಡಿ ನಿನ್ನೆ ಮಧ್ಯಾಹ್ನಕ್ಕೆ ಬಿಸಿಬೇಳೆಭಾತ್ ಮಾಡ್ಕೊಂಡಿದ್ದೆ. ಈ ಥರ ಕ್ರೀಮಿಯಾಗಿ ಮಾಡ್ಕೋಬೇಕು, ಸಖತ್ತಾಗಿರುತ್ತೆ. ನೆನಪಾದರೆ ಸಾಕು ತಿನ್ನಬೇಕು ಅನಿಸುತ್ತೆ. 4 ದಿನ ಆದರೂ ಇದು ರುಚಿ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡೋದು, ಪುಡಿ ಮಾಡೋದ್ರಿಂದ ಹಿಡಿದು ತೋರಿಸ್ತೀನಿ. ಈ ಥರ ಬೂಂದಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೇಕು. ನೋಡಿ ಬಿಸಿಬೇಳೆ ಪೌಡ್ರು ಈ ಥರ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. 4 ಸ್ಪೂನು ಕಡಲೆಬೇಳೆ, 3 ಸ್ಪೂನ್ ಉದ್ದಿನಬೇಳೆ, 6 ಸ್ಪೂನು ಧನಿಯಾ ಹಾಕ್ಕೊಳ್ಳಿ, 1 ಸ್ಪೂನ್ ಜೀರಿಗೆ. ಇವಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಒಂದು ಸ್ವಲ್ಪ ಎಣ್ಣೆ ಹಾಕಿನೂ ಮಾಡ್ಕೋಬೋದು. ಇದು ನೋಡಿ, ಕರಿಬೇವು 1-2 ಕಡ್ಡಿ ಹಾಕಿ, ಬ್ಯಾಡ್ಗೆ ಮೆಣಸಿನ್ಕಾಯಿ 10, ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ 5. ಇದು ನೋಡಿ, ಮತ್ತು ಚಕ್ಕೆ, ಲವಂಗ, ಮೊಗ್ಗು, ಜಾಪತ್ರೆ, ಜಾಕಾಯಿ ಇದ್ರೂ ಹಾಕ್ಕೊಳ್ಳಿ. ಎಷ್ಟನ್ನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಆಮೇಲೆ ಗಸಗಸೆ 1 ಸ್ಪೂನು, ಒಣಕೊಬ್ಬರಿ 6 ಸ್ಪೂನು, ಅರಿಶಿನ ಸ್ವಲ್ಪ. ಒಣಕೊಬ್ಬರಿನೂ ಅರಿಶಿನ ಸ್ಟವ್ ಆರಿಸ್ಬಿಟ್ಟು ಇವೆಲ್ಲ ಬಿಸಿ ಇರುತ್ತಲ್ವ, ಆ ಬಿಸಿನೇ ಸಾಕು. ಇಲ್ಲಾಂದರೆ ಅವಾಗ ಘಮನೂ ಚೇಂಜ್ ಆಗಿಬಿಡುತ್ತೆ, ಕಪ್ಪಗೂ ಆಗಿಬಿಡುತ್ತೆ. ಅಷ್ಟು ಬೇಡ. ಈ ಬಾಣಲಿ ಒಳಗೆ ಹಾಕಿ ನೋಡಿ, ಈ ಥರ ಕ್ರಿಸ್ಪಿ ಆದರೆ ಸಾಕು. ನಿಮ್ಗೆ ಇನ್ನೂ ಡೀಟೇಲ್ ಬೇಕಾದ್ರೆ ಪೋಸ್ಟ್ ಮಾಡಿದ್ದೀನಿ, ಅಲ್ಲಿ ನೋಡಿ. ಎಲ್ಲ ಹುರಿದು ಮಿಕ್ಸಿಗೆ ಸ್ವಲ್ಪ ತರ್ತರಿಯಾಗಿ ಹಾಕ್ಕೋಬೇಕು, ಸಖತ್ ರುಚಿ ಇರುತ್ತೆ. ಈ ಲೋಟದಲ್ಲಿ ನಾನು 1 ಲೋಟ ಹಾಕಿ 1/4 ಲೋಟ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ನೆಂದಿದೆ ಒಂದು ಅರ್ಧ ಗಂಟೆ. ಈ ನೆನೆಸಿ ಹಾಕಿದರೆ ಫುಲ್ಲು ಚೆನ್ನಾಗಾಗುತ್ತೆ, ಮೆತ್ತಗಾಗುತ್ತೆ. ಈ ತರಕಾರಿ ನೋಡಿ, ಅಕ್ಕಿ ಎಷ್ಟು ಹಾಕಿದ್ದೀನೋ ಅದು 5ರಷ್ಟು ಹಾಕಿದ್ದೀನಿ. ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು 3. ಕ್ಯಾರೆಟು, ಆಲೂಗಡ್ಡೆ, ಕ್ಯಾರೆಟು ಬೀನ್ಸು ತುಂಬ ಜಾಸ್ತಿ ಹಾಕಿದ್ದೀನಿ. ಆಲೂಗಡ್ಡೆ 1-2 ಚಿಕ್ಕದು ಹಾಕಿದ್ದೀನಿ. ನೋಡಿ, ಇದನ್ನೆಲ್ಲ ಹಾಕ್ಬಿಟ್ಟು ಇದರಲ್ಲೇ ಸ್ವಲ್ಪ ತರಕಾರಿಗೆ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ, ಅರಿಶಿನ ಹಾಕ್ಬಿಟ್ಟು ಕುಕ್ಕರ್ಗೆ ಹೋಗಿಸಿ ಒಂದು 3-4 ವಿಸಿಲ್ ಹಾಕ್ಸಿ, ಚೆನ್ನಾಗಾಗುತ್ತೆ. ನೋಡಿ, ಕುಕ್ಕರಲ್ಲಿ ಇಟ್ಬಿಟ್ಟು ನಾನು ವಿಸಿಲ್ ಕೂಗ್ಸೋಕೆ ಇಟ್ಟಿದ್ದೀನಿ. ಅಷ್ಟರೊಳಗೆ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಡೋಣ. ಅದಾಗೋದ್ರೊಳಗೆ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಬಿಸಿ ಮಾಡಿಕೊಂಡು ತಕ್ಷಣ ತಿನ್ಬೋದು. ಎಣ್ಣೆ, ತುಪ್ಪ, ಸಾಸಿವೆ, ಕರಿಬೇವು, ಸಾಂಬಾರು ಈರುಳ್ಳಿ ಹಾಕ್ಕೊಳ್ಳಿ, ಸಣ್ಣ ಕಟ್ ಮಾಡಿ, ಸಖತ್ ರುಚಿ ಇರುತ್ತೆ. ಇಲ್ಲಾಂದರೆ ದೊಡ್ಡದೇ ಹಾಕ್ಕೊಳ್ಳಿ. 1-2 ಟೊಮೊಟೊ ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಈ ಟೊಮೊಟೊ ಎಲ್ಲ ಮೆತ್ತಗಾಗಬೇಕು, ಆವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಬಿಸಿಬೇಳೆಭಾತ್ ಪುಡಿ ಹಾಕ್ಬಿಟ್ಟು, ಇದು ನಂದು ಮನೆಯದು ಸಾಂಬಾರು ಪುಡಿ, ಅದು ಒಂದು ಅರ್ಧ ಸ್ಪೂನ್ ಹಾಕಿ, ಟೇಸ್ಟ್ ಬೇರೆಲ್ಲಿಗೂ ಹೊರಟೋಗ್ಬಿಡುತ್ತೆ. ಬೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಿದು. ಈ ಇದ್ರದ್ದು ಸಾಂಬಾರು ಪುಡಿ ಅದು ಎಲ್ಲ ಇಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಕುದಿಸಿ. 1 ಇಡೀ ಬಟಾಣಿ ಹಾಕಿ, ಹುಣಸೆ ಹುಳಿ ಸ್ವಲ್ಪ ಹಾಕ್ಕೋಬೇಕು. ಟೊಮೊಟೊ ಹಾಕಿರ್ತೀವಲ್ವ, ನೋಡ್ಕೊಂಡು ಹಾಕ್ಕೊಳ್ಳಿ ಹುಳಿ. ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಫುಲ್ ರುಚಿ ಬರುತ್ತೆ. ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಆವಾಗ ಮಧ್ಯೆ ಕಲಿಸ್ಕೊಂಡು, ಇವಾಗ ನೋಡಿ ಕುಕ್ಕರಲ್ಲಿ ಬೆಂದಿದೆಯಲ್ಲ, ಅದನ್ನೆಲ್ಲ ನಾನೊಂದು ಬಟ್ಲಿಗೆ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನೋಡ್ತಿದ್ರೇ ಒಂಥರ ಕ್ರೀಮ್ ಥರ ಕಾಣ್ತಾಯಿದೆ ಅಲ್ವಾ. ಈ ಥರ ಇರಬೇಕು. ಬಾಯಲ್ಲಿ ಇಟ್ಟ ತಕ್ಷಣ ಅದು ರುಚಿ ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ, ಅಷ್ಟು ರುಚಿ. ನೋಡಿ, ಈ ಥರ ಮಾಡ್ಕೊಂಡು ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇವಾಗ ಬಾಣಲಿಲಿರೋ ಒಗ್ಗರಣೆ ಎಲ್ಲ ಬಾಟ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಬಾಣಲಿಗೆ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು, ಈ ಬಿಸಿಬೇಳೆಭಾತ್ ಒಳಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇರಿ. ತುಂಬಾ ರುಚಿ ಇರುತ್ತೆ. ಮೇಲೊಂದು ಸ್ವಲ್ಪ ಒಂದು ಅರ್ಧ-ಮುಕ್ಕಾಲು ಸ್ಪೂನ್ ತುಪ್ಪ ಹಾಕ್ಬಿಟ್ಟು, ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಸರ್ವ್ ಮಾಡಿಕೊಂಡ್ರೆ ಇರುತ್ತೆ, ಅಷ್ಟು ರುಚಿ ಇರುತ್ತೆ. ನೋಡಿ, ಬೇಯ್ತಾ ಇದ್ದಾಗೆ ಹೆಂಗೆ ಗೊತ್ತಾಗುತ್ತೆ. ಉಪ್ಪು ಕಮ್ಮಿ ಆಗಿತ್ತು, ಮೊದಲೇ ಬೇಯೋಕೆ ಹಾಕಿದ್ದೆ ನಾನು ಸ್ವಲ್ಪ, ಮತ್ತು ಆ ಬಾಣಲಿಗೂ ಹಾಕಿದ್ದೀನಿ, ಅದು ಮಿಸ್ ಆಗಿದೆ. ಇನ್ನೂ ಕಮ್ಮಿ ಇತ್ತು, ಇನ್ನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು. ಇದು ನೋಡಿ, ಈ ಥರ ಎದ್ದುಕೊಂಡು ಬರಬೇಕು. ಬೇಳೆ ಎಲ್ಲನೂ ಚೆನ್ನಾಗಿ ಬೆಂದು ಕ್ರೀಮ್ ಥರ ಬಂದರೆ ಅದು ರುಚಿ ಜಾಸ್ತಿ ಇರುತ್ತೆ. ಇವತ್ತು ನೋಡಿ, ಬಡಿಸ್ಕೊಂಡು ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ಖಾರ ಬುಂದಿನೋ ಇಲ್ಲ ಚಿಪ್ಸೋ ನಿಮ್ಗೇನು ಇಷ್ಟವೋ ಅದು ಹಾಕ್ಕೊಂಡು, ಇನ್ನೂ ಸೌತೆಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ ಯಾವ್ದು ಬೇಕಾದ್ರೂ ಇಟ್ಕೋಬೋದು. ಈ ಬಿಸಿಬೇಳೆಭಾತ್ಗೆ ಎಲ್ಲನೂ ಸೆಟ್ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಮಾಡ್ಕೊಂಡು ನೋಡಿ, ಏನು ಅನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ. ಎಲ್ರಿಗೂ ಗೊತ್ತಿರುತ್ತೆ, ಮಾಡ್ಕೊಳ್ಳಿ ಈ ಥರ.